ಅವರು ಹಳ್ಳಿಯಿಂದ ಹುಟ್ಟಿದವರು, ಆದರೆ ಅವರ ದೃಷ್ಟಿ ಜಾಗತಿಕ. ಅವರು ರಾಜಕಾರಣಿಗಳಾಗಿದ್ದರು, ಆದರೆ ರಾಷ್ಟ್ರವನ್ನೇ ತಮ್ಮ ಮನೆ ಎಂಬ ಭಾವನೆಯಿಂದ ನಡೆಸಿಕೊಂಡವರು. ಇದು ಎಸ್.ಎಂ. ಕೃಷ್ಣ ಅವರ ಪಯಣ ಒಂದು ಸಣ್ಣ ಹಳ್ಳಿಯಿಂದ ವಿಶ್ವದ ವೇದಿಕೆಗೆ. ಬಾಲ್ಯ, ಶಿಕ್ಷಣ ಮತ್ತು ಪ್ರಾರಂಭ. ಎಸ್.ಎಂ. ಕೃಷ್ಣ ಜನಿಸಿದರು 1932ರ ಮೇ 1ರಂದು ಮಂಡ್ಯ ಜಿಲ್ಲೆಯ ಸೋಮನಹಳ್ಳಿಯಲ್ಲಿ. ಒಕ್ಕಲಿಗ ಕುಟುಂಬದಲ್ಲಿ ಹುಟ್ಟಿದ ಅವರು ತೊರೆಯ ಮೇಲೆ ಬೆಳೆದ ಗಿಡದಂತೆ ನಿರಂತರ ಬೆಳೆಯುತ್ತಿದ್ದವರು. ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಪದವಿ ಪಡೆದರು. ನಂತರ ಲಾ ಓದಲು ಬೆಂಗಳೂರು ವಿಶ್ವವಿದ್ಯಾನಿಲಯ ಸೇರಿದರು. ಅವರು ಅಲ್ಲಿ ನಿಲ್ಲಲಿಲ್ಲ. ಫುಲ್ ಬ್ರೈಟ್ ವಿದ್ಯಾರ್ಥಿಯಾಗಿ ಅಮೆರಿಕದ ಜಾರ್ಜ್ ವಾಷಿಂಗ್ಟನ್ ವಿಶ್ವವಿದ್ಯಾಲಯಕ್ಕೆ, ನಂತರ ಸೌದರ್ನ್ ಮೆಥಡಿಸ್ಟ್ ಯೂನಿವರ್ಸಿಟಿಗೆ. ಒಬ್ಬ ಕನ್ನಡಿಗ. ಅಂತರ್ಜಾತೀಯ ಶಿಕ್ಷಣ ಪಡೆಯುವ ಇಚ್ಛೆಯಿಂದ ಮುಂದೆ ಸಾಗಿದ ಮಾತೃಭೂಮಿಯ ಮಗ. ರಾಜಕೀಯ ಪ್ರವೇಶ ಮತ್ತು ಬೆಳವಣಿಗೆ. ವಿದೇಶದಿಂದ ಹಿಂದಿರುಗಿದ ಬಳಿಕ ಕೃಷ್ಣ ಅವರು ರಾಜಕೀಯದಲ್ಲಿ ಹಾದಿ ಹಿಡಿದರು. 1968ರಲ್ಲಿ ಅವರು ಲೋಕಸಭೆಗೆ ಆಯ್ಕೆಯಾದರು. ಕಾಂಗ್ರೆಸ್ ಪಕ್ಷದಲ್ಲಿ ಅವರು ಬುದ್ಧಿವಂತ ನಾಯಕನಂತೆ ಬೆಳೆಯುತ್ತಾ ನವೋದ್ಯಮವಾದಿ ದೃಷ್ಟಿಕೋನವನ್ನು ತಂದರು. 1970ರಿಂದ 80ರ ದಶಕದಲ್ಲಿ ಅವರು ವಿಧಾನಸಭೆಯಲ್ಲಿ ರಾಜ್ಯ ಮಟ್ಟದ ರಾಜಕೀಯದಲ್ಲಿ ಸಕ್ರಿಯರಾದರು. ಮುಖ್ಯಮಂತ್ರಿಯಾಗಿ ಕರ್ನಾಟಕದ ರೂಪಾಂತರ. 1999ರಲ್ಲಿ ಅವರು ಮುಖ್ಯಮಂತ್ರಿ ಸ್ಥಾನವನ್ನು ಹೊತ್ತರು. ಬೆಂಗಳೂರು ಆಗ ಸಣ್ಣ ನಗರ, ಆದರೆ ಕೃಷ್ಣ ಅವರ ಕೈಯಲ್ಲಿ ಅದು ಭಾರತದ ಟೆಕ್ ರಾಜಧಾನಿಯಾಗಿ ಪರಿವರ್ತಿತವಾಯಿತು. ಇನ್ಫೋಸಿಸ್, ವಿಪ್ರೋ ಮುಂತಾದ ಕಂಪನಿಗಳಿಗೆ ಸಹಕಾರ ನೀಡಿದ ಅವರು ಐಟಿ ಉದ್ಯಮವನ್ನು ಪ್ರೋತ್ಸಾಹಿಸಿದರು. ಬೆಂಗಳೂರು ಅಜೆಂಡಾ ಟಾಸ್ಕ್ ಫೋರ್ಸ್ (BATF) ಹೊಸ ನಗರಾಡಳಿತ ಮಾದರಿ ತರಲಿಕ್ಕಾಗಿ ಆರಂಭಿಸಿದರು. ಅವರ ಕಾರ್ಯಶೈಲಿ, ಶಿಸ್ತು, ಪ್ಲಾನಿಂಗ್, ಮೌಲ್ಯಾಧಾರಿತ ಆಡಳಿತ, ರಾಜ್ಯಪಾಲ ಹುದ್ದೆ ಮತ್ತು ತಾತ್ವಿಕ ನಾಯಕತ್ವ. 2004ರಲ್ಲಿ ಅವರು ಮಹಾರಾಷ್ಟ್ರದ ರಾಜ್ಯಪಾಲರಾಗಿ ನೇಮಕಗೊಂಡರು. ಅವರು ಹೆಚ್ಚು ಕಾಣಿಸಿಕೊಳ್ಳದ ಶೈಲಿಯಲ್ಲಿ, ಆದರೆ ಶ್ರದ್ಧೆಯಿಂದ ರಾಜ್ಯವನ್ನು ಮುಂದಕ್ಕೆ ತಂದರು. ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ತೊಡಗಿದರು. ವಿದೇಶಾಂಗ ವ್ಯವಹಾರಗಳ ಸಚಿವರಾಗಿ 2009ರಲ್ಲಿ ಅವರು ಕೇಂದ್ರದ ವಿದೇಶಾಂಗ ವ್ಯವಹಾರಗಳ ಸಚಿವರಾದರು. ಅವರು ಅಮೆರಿಕ, ಯುಎಇ, ಪಾಕಿಸ್ತಾನ ಸೇರಿದಂತೆ ಅನೇಕ ರಾಷ್ಟ್ರಗಳಲ್ಲಿ ಭೇಟಿಯಾಗಿದ್ರು. ಅವರ ಭಾಷಣಗಳು ಗಂಭೀರವಾದ, ಸಂಯಮಿತ ಶೈಲಿಯದ್ದಾಗಿದ್ದವು. ಅವರು ಭಾರತವನ್ನು ವಿಶ್ವಮಟ್ಟದಲ್ಲಿ ಗೌರವದಿಂದ ಪ್ರತಿನಿಧಿಸಿದ ಸ್ಟೇಟ್ಸ್ಮನ್ ಆಗಿದ್ದರು. ಬದಲಾವಣೆ ಮತ್ತು ಬಿಜೆಪಿ ಸೇರ್ಪಡೆ. 2017ರಲ್ಲಿ ಅವರು ಕಾಂಗ್ರೆಸ್ ಪಕ್ಷದಿಂದ ಹೊರಬಂದು ಬಿಜೆಪಿ ಸೇರ್ಪಡೆಯಾದರು. ಅವರು ನಾನು ನನ್ನ ಆತ್ಮಗೌರವಕ್ಕಾಗಿ ಪಕ್ಷ ಬಿಟ್ಟೆ ಎಂದರು. ಅವರು ಪಕ್ಷ ರಾಜಕಾರಣಕ್ಕಿಂತ ಮೌಲ್ಯಗಳಿಗೆ ಪ್ರಾಮುಖ್ಯತೆ ನೀಡಿದವರು. ನಿವೃತ್ತಿ ಮತ್ತು ಉತ್ತರಾಧಿಕಾರ. 2023ರಲ್ಲಿ ಅವರು ರಾಜಕೀಯದಿಂದ ಸಂಪೂರ್ಣ ನಿವೃತ್ತಿ ಘೋಷಿಸಿದರು. 91ರ ಹರೆಯದಲ್ಲೂ ಅವರು ಸ್ಪಷ್ಟ ಚಿಂತನೆ, ಸಮರ್ಥ ಮಾತುಗಳಿಂದ ಪ್ರಭಾವಿತಗೊಳಿಸುತ್ತಿದ್ದರು. ಅವರ ಪುತ್ರಿ ಶಂಭವಿ ನರೇಂದ್ರ ರಾಜಕೀಯದಲ್ಲಿ ಸಕ್ರಿಯರಾಗಿದ್ದಾರೆ. ಇದು ಅವರ ನಾಯಕತ್ವದ ಮುಂದುವರಿದ ಪ್ರತಿರೂಪ. ಎಸ್.ಎಂ. ಕೃಷ್ಣ ಅವರು ಒಬ್ಬ ರಾಜಕಾರಣಿ ಮಾತ್ರವಲ್ಲ, ಅವರು ನಿಸ್ವಾರ್ಥ ಸೇವೆಯ, ಶ್ರದ್ಧೆಯ, ಜ್ಞಾನದ ರೂಪಕ. ಅವರ ಜೀವನ ನಮಗೆ ಹೇಳುತ್ತದೆ, ಸ್ಥಳ ನಿಮ್ಮ ಬೆಳವಣಿಗೆಗೆ ಅಡ್ಡಿಯಲ್ಲ, ದೃಷ್ಟಿ ಮತ್ತು ಶ್ರಮವೇ ಯಶಸ್ಸಿಗೆ ದಾರಿ. ಇದೊಂದು ಪಾಠ ಬದುಕು ರೂಪಿಸಬಹುದು, ದೇಶವನ್ನು ರೂಪಿಸಬಹುದು. ಒಂದೇ ಷರತ್ತಿನಲ್ಲಿ, ಮನಸ್ಸು ದೃಢವಾಗಿರಬೇಕು.